ಅವರಿಗೇನೆ ಒಂದು ಭಾಗ ಬಿಟ್ಟು ಅಲ್ಲಿ ಮೇಷ್ಟ್ರಿಂದ ಪಾಠ ಹೇಳಿಸಿ ವಿದ್ಯೆ ಕಲಿಸ್ತಾರೆ. ನಾನು ಅಚ್ಚರಿಯಿಂದ, ಜೈಲಿನಲ್ಲೂ ಪಾಠ ಹೇಳ್ಕೊಡ್ತಾರೇನು ಹುಡುಗರಿಗೆ ಎಂದೆ. ಹ್ಞೂ, ಬೆಂಗಳೂರಿನ ಜೈಲಿನಲ್ಲಿ ಹುಡುಗರಿಗೆ ಒಬ್ಬರು ಮೇಷ್ಟ್ರನ್ನಿಟ್ಟಿದ್ದಾರೆ. ಒಬ್ಬರು ಉರ್ದು ಹೇಳ್ಕೊಡ್ತಾರೆ, ಇನ್ನೊಬ್ಬರು ಕನ್ನಡ ಕಲಿಸ್ತಾರೆ. ಹುಡುಗರನ್ನು ಸಾಧಾರಣವಾಗಿ ಇತರ ಕೈದಿಗಳೊಡನೆ ಬೆರೆಯೋಗಿ ಬಿಡೋದಿಲ್ಲ. ಅವರಿಗೆ ಬೇರೆ ಆಟ ಪಾಠ ಕೆಲಸ ಎಲ್ಲ ಇದೆ ಎನ್ನುತ್ತಾ ಹುಡುಗನ ಕಡೆ ತಿರುಗಿ, ಲೋ, ನಿಂಗೇನು ಬಿಡೋ, ಮಜವಾಗಿರ್ಬೋದು. ನಿನ್ನ ಜೊತೆ ಆಡೋಕೆ ಹುಡುಗರು ಸಿಗ್ತಾರೆ. ಜೈಲಿಂದ ಹೊರಗೆ ಬರುವಾಗ ಅಕ್ಷರ ಕಲಿತು ದೊಡ್ಡ ಮನಸ್ಸಾಗಿ ಬರ್ತೀಯಾ ಎಂದ. ಅವನ ಮಾತು ಕೇಳಿ ಹನುಮ ಮುಖ ಹುಳ್ಳಿಗೆ ಮಾಡಿಕೊಂಡು, ರಾಮೇಶ್ವರಕ್ಕೆ ಹೋದರೂ ಶನಿ ಕಾಟ ಬಿಡಲಿಲ್ಲ. ಹಾಳು ಅಕ್ಷರ ಕಲಿಯೋದು ಯಾರಿಗೆ ಬೇಕಾಗಿದೆ? ಅಕ್ಷರ ಕಲಿಯೋಕೆ ಹಂಗಿದ್ರೆ ಜೈಲಿಗೆ ಹೋಗ್ಬೇಕಾ? ನಮ್ಮವ್ವ ಬೋ ಕಷ್ಟಪಟ್ಟು ಹಂಗಾರು ಈ ಸ್ಕೂಲ್ಗೆ ಹೋಗದವ ನಾನು ಜೈಲಲ್ಲಿ ಇದೆಯಾ ಕಲಿತೀನಾ ಎಂದ. ಅವನ ಮಾತಿನಿಂದ ಕೋಪಗೊಂಡ ಪೊಲೀಸ್ನವನು ಹನುಮನ್ ಪಕ್ಕೆ ತಿವಿದು, ಸುಮ್ಮನೆ ಕುತ್ಕೋ ಮೂದೇವಿ ಎನ್ನುತ್ತಾ ಬೀಡಿಯನ್ನು ಹೊತ್ತಿಸ್ದ. ಅಣ್ಣ, ನಂಗೊಂದು ಎಂದು ಹನುಮ ಅಂಗಲಾಚಿದ. ಅವನ ಮೇಲೆ ಕನಿಕರಗೊಂಡ ಪೊಲೀಸ್ನವನು ಅವನ ಕೈಗೊಂದು ಬೀಡಿಯ ಚೂರನ್ನಿತ್ತ. ಸಿಮೆಂಟು ರಸ್ತೆಯ ಮೇಲೆ ಯಾವ ಕೂಲಕಾಟವೂ ಇಲ್ಲದೆ ವ್ಯಾನು ಸರಾಗವಾಗಿ ಸಾಗುತ್ತಿತ್ತು. ಹಿತವಾಗಿ ಬೀಸುತ್ತಿದ್ದ ತಂಗಾಳಿಗೆ ಮುಖ ಒಡ್ಡು ಸ್ವಾತಂತ್ರ್ಯದ ಗಾಳಿಯನ್ನುಂಡ ನಾನು ತೂಕಡಿಸತೊಡಗಿದೆ. ಹೊರಗೆ ಇಕ್ಕಿ ನೋಡಿ ಚಕ್ರಗಳ ಸಿಕ್ಕ ಹಾಕಿಕೊಳ್ಳುವುದನ್ನು ಸ್ವಲ್ಪ ದರದಲ್ಲಿ ತಪ್ಪಿಸಿಕೊಂಡಿದ್ದ ಮುದುಕನಿಗೆ, ಮನೆಯಲ್ಲಿ ಹೇಳಿ ಬಂದಿದ್ಯೇನಣ್ಣ ಎಂದು ಕೂಗ್ದ. ಮುದುಕ ನಕ್ಕು ಜನಗಳ ಗುಂಪಿನಲ್ಲಿ ಮರೆಯಾದ. ಬೆಂಗಳೂರನ್ನು ಹಿಂದೆ ನಾನು ನೋಡಿದ್ದೆ. ನನ್ನ ಬದುಕಿನ ಆಸೆಗಳೆಲ್ಲವೂ ಬೆಂಗಳೂರಿನಲ್ಲಿಯೇ ಹಿಂದೆ ಭಸ್ಮವಾಗಿ ಹೋಗಿದ್ದವು. ಸುಮಾರು 1 ವರ್ಷದ ಹಿಂದೆ ಈ ಊರಿನಲ್ಲಿಯೇ ರಹಸ್ಯವಾಗಿ ನಡೆದು ಹೋದ ಅಚಾತುರ್ಯ ದುಡುಕಿನಿಂದಾಗಿ ನಾನು ಮತ್ತೊಮ್ಮೆ ಸರಕಾರದ ಅತಿಥಿಯಾಗಿ ಇಲ್ಲಿಗೆ ಬರುವಂತಾಗಿತ್ತು. ಬಾಳಿನ ಮೇಲೆ ನನಗೆಂತಹ ವ್ಯಾಮೋಹವಿತ್ತು! ನನ್ನದೇ ಒಂದು ಸಂಸಾರ, ನಾನದರ ಒಡತಿ. ಹೊರಗೆ ದುಡಿದು ಸಂಪಾದಿಸಿ ಬರುವ ಗಂಡ, 2 ಪುಟ್ಟ ಮಕ್ಕಳು. ಅವರನ್ನು ಸಂತುಷ್ಟಗೊಳಿಸುವುದರಲ್ಲಿ ನಾನು ತೃಪ್ತಳು. ನಾನು ಕಟ್ಟಿದ್ದ ಈ ಸುಂದರ ಕನಸು ಒಡೆದು ಹೋಯಿತು. ಹೆದರಿಕೆಯಿಂದ ಸುತ್ತಲೂ ನೋಡುತ್ತಾ ಹಿಂಜರಿಯುತ್ತಾ ಅವನಿಗೆ ನನ್ನನ್ನು ಒಪ್ಪಿಸಿಕೊಂಡು ದಿನ, ಮನೆಯವರನ್ನು ಎದುರಿಸಲು ಹೆದರಿ ಓಡಿಹೋದ ದಿನ, ಜನಗಳಿಗೆ ಹೆದರಿ ಕರುಳಿನ ಚೂರನ್ನು ಬಲಿಕೊಟ್ಟ ದಿನ. ಇದೇ ಕೈಗಳಿಂದ ನೀರಾಗಿದೆ ಕೈ. ವಾರ್ಡರ್ ನನ್ನನ್ನು ತಿವಿದು ಕೇಳಿದಳು. ನಾನು ಬೆಚ್ಚಿ ಎಚ್ಚರಗೊಂಡು, ಏನು ಎಂದೆ. ತನ್ನ ಕೈಯನ್ನು ಪರೀಕ್ಷೆ ಮಾಡಿ ನೋಡ್ಕೋತಾ ಇದ್ದೆ. ಅದಕ್ಕೆ ಕೈಗೆ ಏನಾಗಿದೆ ಅಂತ ಕೇಳಿದೆ. ನಾನು ಉತ್ತರ ಕೊಡಲಿಲ್ಲ. ಮಣಿ ಇರುವ ಊರು, ಮಣಿಯ ಗಂಡ ಮೂರ್ತಿ, ಅವಳ ಮಗ ಈಗ ಹೇಗಿದ್ದಾರೋ. ಮಣಿಯಂತೂ ಮಗನ ವಿಷಯಕ್ಕೆ ಯಾರನ್ನೂ ನಂಬುತ್ತಿರಲಿಲ್ಲ. ಕೊನೆಗೆ ಸುಬ್ಬಿ ಮಗುವಿಗೆ ಹಾಲು ಕುಡಿಸಿದರೂ ಅವಳಿಗೆ ಅನುಮಾನ ಮಗುಗೆ ಹೊಟ್ಟೆ ತುಂಬಿದೆಯೋ ಇಲ್ಲವೋ ಅಂತ. ಬೀದಿಯ ಕಡೆ ನೋಡುತ್ತಿದ್ದ ನಾನು ಒಳಗೆ ತಿರುಗಿದೆ. ಅಕಸ್ಮಾತ್ ಮಣಿ ಮೂರ್ತಿಯರಾದರೂ ಸಿಕ್ಕಿದರೆ ಅವರು ನನ್ನನ್ನು ಗುರುತಿಸಬಾರದಷ್ಟೆ. ದೊಡ್ಡ ಗೋಡೆಗಳನ್ನು ನೋಡಿ ಅದೇ ಜೈಲಿರಬೇಕೆಂದು ನಾನು ಭಾವಿಸಿದೆ. ನನ್ನ ಊಹೆ ನಿಜವಾಗಿತ್ತು. ವ್ಯಾನು ಜೈಲಿನ ಕಾಂಪೌಂಡನ್ನು ಪ್ರವೇಶಿಸಿ ನಿಂತುಕೊಂಡಿತು. 15 ನಿಮಿಷದೊಳಗೆ ನಮಗೆ ಒಳಗೆ ಹೋಗಲು ಅನುಮತಿ ಸಿಕ್ಕಿತು. ಜೈಲರಿನ ಅಪ್ಪಣೆಯ ನಂತರ ಮಹಿಳಾ ಕೈದಿಗಳ ನೆರೆಸಿದ್ದ ವಿಭಾಗಕ್ಕೆ ನನ್ನನ್ನು ಕರೆದೊಯ್ದರು. ವಾಚ್ ಟವರಿನ ಮೇಲೆ ಬಂದೂಕ ಹಿಡಿದಿದ್ದ ಪೊಲೀಸಿನವನೊಬ್ಬ ಗಸ್ತು ತಿರುಗುತ್ತಿದ್ದ. 2 ಕೈದಿಗಳು ಬಲವಾದ ಬೊಂಬಿಗೆ ಹಗ್ಗ ಕಟ್ಟಿ ಬಿಂದಿಗೆಯಲ್ಲಿ ನೀರು ಸಾಗಿಸಿಕೊಂಡು ಹೋಗಿ ಗಿಡಗಳಿಗೆ ಸುರಿಯುತ್ತಿದ್ದರು. ಜೈಲಿನ ಗೋಡೆಯ ಪಕ್ಕದಲ್ಲಿ ಉದ್ದಕ್ಕೂ ಬೀದಿಯ ದೀಪದ ಕಂಬಗಳಂತಹ ವಿದ್ಯುದ್ದೀನದ ಕಂಬಗಳಿದ್ದವು. ಮುಚ್ಚಿದ ಬಾಗಿಲನ್ನು ತಟ್ಟಿದ ಕೂಡಲೇ ಒಳಗಿನಿಂದ ಸಣ್ಣ ತಂತಿಯ ಕಿಂಡಿಯ ಮೂಲಕ ಬಾಗಿಲು ತಟ್ಟಿದವರಾರೆಂದು ಪರೀಕ್ಷಿಸಿ ಅನಂತರ ಬಾಗಿಲು ತೆರೆಯಲ್ಪಟ್ಟಿತು. ನಾನು ಒಳಗೆ ಹೋದೆ. ಸುಮಾರು 50 ಜನ ಮಹಿಳಾ ಕೈದಿಗಳು ಕುತೂಹಲದಿಂದ ನನ್ನ ಕಡೆ ನೋಡುತ್ತಿದ್ದರು. ಅವರಲ್ಲಿ 5 ವರ್ಷದೊಳಗಿನ 6 ಹೆಣ್ಣು ಮಕ್ಕಳಿದ್ದವು. ಮಾತು ಕೂಡ ಸರಿಯಾಗಿ ಆಡಲು ಬಾರದ ಆ ಚಿಕ್ಕ ಹುಡುಗಿಯರನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ನನ್ನೆದುರಿಗೆ ಇದ್ದ ಕೈದಿಯೊಬ್ಬಳನ್ನು ಕೇಳಿದೆ, ಇಷ್ಟು ಚಿಕ್ಕ ಮಕ್ಕಳು ಕೈದಿಗಳೇನು? ಇಲ್ಲ, ಪಾಪ ದೇವಿರಿ ಮಗಳು, ಚೂಡ ಎಲ್ಲಮ್ಮನ ಮಗಳು. 5 ವರ್ಷದೊಳಗಿನ ಮಕ್ಕಳು ನಮಗಿದ್ದು ನಮ್ಮನ್ನು ಬಿಟ್ಟು ಆ ಗೋಳನ್ನು ನೋಡಿಕೊಳ್ಳೋರು ಯಾರೂ ಇಲ್ಲದಿದ್ದರೆ ನಾವು ಶಿಕ್ಷೆ ಅನುಭವಿಸುವವರೆಗೂ ಅವುಗಳು ಇಲ್ಲೇ ಇರಬಹುದು.
ಏನನ್ಯಾಯ! ಬೆಳೆಯುವ ಮಕ್ಕಳಿಗೆ ಎಂತಹ ವಾತಾವರಣ! ಚೂಡ ಅಲ್ಲಿದ್ದ ಮಕ್ಕಳಲ್ಲಿ ಎಲ್ಲರಿಗಿಂತಲೂ ಚಿಕ್ಕವಳು. ಅವಳಿಗೆ ಸರಿಯಾಗಿ ಮಾತನಾಡಲು ಸಹ ಬರುತ್ತಿರಲಿಲ್ಲ. ಕೋಲಾರದ ಬಂಗಾರದ ಗಣಿಯಲ್ಲಿ ಕೆಲಸ ಮಾಡುತ್ತಿದ್ದ ಯಲ್ಲಮ್ಮ ಅಕ್ರಮವಾಗಿ ಹೆಂಡ ಹೊಂದಿದ್ದಳೆಂಬ ಆಪಾದನೆಗೆ ಗುರಿಯಾಗಿ ಶಿಕ್ಷೆಗೆ ಗುರಿಯಾಗಿದ್ದಳು. ಅಲ್ಲಿದ್ದ 52 ಜನ ಕೈದಿಗಳಲ್ಲಿ ಸುಮಾರು ಅರ್ಧಕ್ಕಿಂತಲೂ ಹೆಚ್ಚು ಜನ ಪಾನನಿರೋಧ ಜಾರಿಯಲ್ಲಿದ್ದ ಪ್ರದೇಶದಲ್ಲಿ ಕಳ್ಳು ಹೊಂದಿದ್ದರೆಂಬ ಆರೋಪಣೆಯಿಂದಾಗಿ ಶಿಕ್ಷೆ ಹೊಂದಿದ್ದರು. 8 ಜನ ಶಿಶು ಹತ್ಯೆಯಿಂದಾಗಿ ಶಿಕ್ಷೆ ಅನುಭವಿಸುತ್ತಿದ್ದರು. ಒಬ್ಬಳು ಗಂಡನನ್ನು ಕೊಂದ ತಪ್ಪಿಗಾಗಿ ಸಜೀವ ಕಾರಾಗೃಹವಾಸವನ್ನು ಪಡೆದಿದ್ದಳು. ಉಳಿದವರು ಅನೀತಿ ವ್ಯಾಪಾರ, ಕಳ್ಳತನ, ಮೋಸ ಇವುಗಳಿಂದಾಗಿ ಜೈಲಿನ ಹಕ್ಕಿಗಳಾಗಿದ್ದರು. ಚೂಡಾಳ ತಾಯಿ ಯಲ್ಲಮ್ಮ ತನ್ನ ಹರುಗು ಕನ್ನಡದಲ್ಲಿ ಆಗಾಗ್ಗೆ ನಡೆಯುತ್ತಿದ್ದ ಅನ್ಯಾಯ, ಕಾರ್ಮಿಕರಿಗಿರುತ್ತಿದ್ದ ಕಷ್ಟ, ಅವರು ಅನುಭವಿಸುತ್ತಿದ್ದ ರೋಗಗಳು, ಬಡತನ ಇವುಗಳನ್ನು ನನಗೆ ವರ್ಣಿಸಿ ಹೇಳುತ್ತಿದ್ದಳು. ಚೂಡಳನ್ನು ಕಂಡರೆ ನನಗೆ ತುಂಬ ಪ್ರೀತಿ ಇತ್ತು. ತನ್ನ ಮಗಳಲ್ಲಿ ನಾನು ತೋರುತ್ತಿದ್ದ ಅತೀ ಮಮತೆ, ವಿಶ್ವಾಸದಿಂದಾಗಿ ಯಲ್ಲಮ್ಮ ನನ್ನನ್ನು ಸ್ನೇಹ ಭಾವದಿಂದ ಕಾಣುತ್ತಿದ್ದಳು. ಯಲ್ಲಮ್ಮ, ನೀನು ಯಾಕೆ ಅಕ್ರಮವಾಗಿ ಹೆಂಡ ತಯಾರು ಮಾಡಿ ಕುಡಿತಿದ್ದೆ? ಹೆಂಡ ಅಷ್ಟೊಂದು ರುಚಿಯಾಗಿರುತ್ತಾ? ಜೈಲಿಗೆ ಹೋಗ್ತೀನಿ ಎನ್ನೋ ಭಯ ಇದ್ದರೂ ಕದ್ದಾದರೂ ಹೆಂಡದ ರುಚಿ ನೀನು ಕಾಣೆ. ಅದೇ ಕುಡ್ದು ಅಮಲೇರಿದಾಗ ಆ ಸುಖ ಹೆಂಗೆ ಹೇಳಲಿ? ಯಲ್ಲಮ್ಮನ ಬಾಯಲ್ಲಿ ನೀರೂರಿತು. ಹುಳಿಯಾಗಿರಕ್ಕೆ ಅಂತಾಕೆ ಹೌದಾ? ಬಾಯಲ್ಲಿ ಹೇಳಿ ಪ್ರಯೋಜನವಿಲ್ಲ, ನೀನೇ ಕುಡಿದು ನೋಡು. ಅಲ್ಲ, ಈ ಸರ್ಕಾರ ಮಾಡೋದು ನ್ಯಾಯವಾ ಹೇಳು? ನಾನು ಎಂಟಾಣಿ ಹುಳಿ ಹೆಂಡಾನ ಕುಡಿದು ಬರೋದು ತೆಪ್ಪಂತೆ. ಗಣೀಲಿರೋ ದೊಡ್ಡ ಅನೀಸರುಗಳು ರೂಪಾಯಿಗಟ್ಟಲೆ ಖರ್ಚು ಮಾಡಿ ಇಲಾಯಿತಿ ಹೆಂಡಾನ ಕುಡಿದು ಮನೆಗೆ ಬರಲ್ಲ, ಅದು ಸರಿಯೋ? ನನ್ನ ಮಾತುಗಳನ್ನು ಕೇಳುತ್ತಿದ್ದ ಬಸವಿ ನೆಟಿಕೆ ಮುರಿದಳು. ದೊಡ್ಡ ಮನಸ್ಸುರು ಮಾಡೋದೆಲ್ಲ ನ್ಯಾಯ, ಸೂಳೆಗಾರಿಕೆ ಮಾಡೋದು ತಪ್ಪಂತೆ, ಅನ್ಯಾಯವಂತೆ. ಹೊಟ್ಟೆಪಾಡಿಗೆ ನಾನು ಮಾಡ್ತೀನಿ, ನನ್ನ ಕಸುಬೇ ಅದು. ಅವತ್ತೋ ಥಿಯೇಟರಿನ ತಾವು ಅದ್ಯಾವನೋ CID ಅಂತೆ. ನನ್ನ ಗಾಚಾರಕ್ಕೆ ನಾನು ತಿಳಿದೆ ಅವನ್ನೇ ಎಂಟಾಣಿ ಕೊಳೆಯ ಸಾಕು ಎನ್ನಬೇಕಾ? ಅವನು ನನ್ನ ಹಿಡಿದು ಸಜಾ ಹಾಕಿಸಿದ. ಈ ಊರಿನಲ್ಲಿ ಎಷ್ಟು ದೊಡ್ಡ ಮನುಷ್ಯರವ್ರೆ, ಅವರ ಹೆಂಡಿರು, ಮಕ್ಕಳು, ಸೊಸೆಯರು ಆದರ ಮಾಡೋದು ನಾನು ನೋಡಿದ್ದೇನೆ. ನಂದು ಪುಟ್ಟಂಗಡಿ, ಅವರದ್ದು ದೊಡ್ಡಂಗಡಿ. ನಂದು ಎಂಟಾಣೆ ವ್ಯಾಪಾರ, ಅವರದು ಸಾವಿರಗಟ್ಟಲೆ ವ್ಯಾಪಾರ. ಅಲ್ಲೊಬ್ಬಳು ರಾಣಿ ಇದ್ದಾಳೆ, ಮನೆ ಬಾಡಿಗೆ ಜವಳಿ ವ್ಯಾಪಾರದಿಂದ್ಗೆ ಗಂಡನಿಗೆ 10,000 ರೂಪಾಯಿ ಬರ್ತದೆ. ಅಂಥದ್ರಲ್ಲಿ ಕಾರ್ನಲ್ಲಿ ಕುತ್ಕೊಂಡು ಬಣ್ಣ ಬೆಳ್ಕೊಂಡು ಇಂಗ್ಲೀಷ್ನಲ್ಲಿ ಮಾತಾಡಿಕೊಂಡು ಆದರ ಮಾಡೋದು ತಪ್ಪು ಅಂತ ಭಾಷಣ ಮಾಡಿ ಕಾನೂನು ಮಾಡಿದ್ದಾನಲ್ಲ ಆ ಅಜೈವ, ಅವನ ಜೊತೆನೇ ತಿರುಗ್ತಾಳೆ. ಅವಳಿಗೇನು ಹೊಟ್ಟೆ ಕಮ್ಮಿಯಾ? ಬಸವಿಯ ಭಾಷಣ ಮುಂದುವರೆಯುತ್ತಲೇ ಇತ್ತು. ನಾನು ನಡುವೆಯೇ ಬಾಯಿ ಹಾಕಿ ಕೇಳಿದೆ. ಕೋರ್ಟ್ನಲ್ಲಿ ನೀನು ಹಾಗೆ ಹೇಳಬೇಕಾಗಿತ್ತು. ಆ ಅಜಾಮ ಹಾದರಗಿತ್ತಿ ಹೆಸರು ಹೇಳಿ ಅವಮಾನ ಮಾಡಿ ಬಿಡಬೇಕಾಗಿತ್ತು. ನಾನು ಬುಟ್ಟಿನಾ? ಬಜ್ಜಿಗೋಳನ್ನು ಕೇಳೆ ಬುಟ್ಟಿ. ಇದು ನ್ಯಾಯವಾ ಸ್ವಾಮಿ? ಅವನು ಹಾಗೆ ಕಾರಿನಲ್ಲಿ ತಿರುಗಿ ಮಹಲುಗಳಲ್ಲಿ ಆದರ ಮಾಡೋದು ಸರಿ, ನಂದು ತೆಪ್ಪ ಎಂದು ಕೇಳಿದೆ. ಅದಕ್ಕೇನಂದ್ರು? ನಾನು ಕುತೂಹಲದಿಂದ ಕೇಳಿದೆ. ಎಲ್ಲರೂ ಮುಸಿ ಮುಸಿ ನಕ್ರು. ಆದರೆ ಬಾಯಲ್ಲಿ ಮಾತಾಡೋಕೆ ಯಾರಿಗೂ ಧೈರ್ಯವಿಲ್ಲ. ಅವಳಿಗೆ ಹಣವಿದೆ, ಅವನಿಗೆ ಅಧಿಕಾರವಿದೆ. ಇಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇ ಅನುಭವಿಸ್ಬೇಕು. ಅವಳಿಗೆ ಯಾರೆದರ ಕೈ ತೋರಿಸೋಕೆ ಒಬ್ಬ ಗಂಡ ಇದ್ದಾನೆ. ಹೆಂಡತಿ ಆಟ ನೋಡಿ ಅವನು ಸುಮ್ಮನೆ ಇದ್ದಾನೆಯೇ? ಬರೀ ಬಾಯಿ ಮುಚ್ಕೊಂಡಿರೋದು ಮಾತ್ರವಲ್ಲ, ಕಾರ್ನಲ್ಲಿ ಮುಂದುಗಡೆ ಸೀಟ್ನಾಗೆ ತಾನು ಕುಳಿತುಕೊಂಡು ಹಿಂದುಗಡೆ ಎಂಡ್ರನ್ನು ಮಿಂಡನ್ನು ಒಟ್ಟಿಗೆ ಕುಂಡ್ರಿಸಿ ಕಾರು ಬಿಟ್ಕೊಂಡು ಥಿಯೇಟರಿನ ತಾವು ಜವಾನನಂಗೆ ತಾನಿಳಿದು ಅವರಿಗೆ ಕಾರಿನ ಬಾಗ್ಲು ತೆಗಿತಾನೆ. ಯಾರಾದರೂ ಕೇಳಿದರೆ ಇಂಗ್ಲೀಷ್ನಲ್ಲಿ ಫ್ರೆಂಡ್ಸು, ಪಾರ್ಟಿ, ಸಂಗೀತ ಕಚೇರಿ ಅಂತ ನಾವು ಮಿಂಡ ಹಾದರ ತ್ಯಾಪೆ ಹಾಕ್ತೀವಿ. ಬಸವಿಯ ಮಾತು ಕೇಳಿ ನನಗೆ ನಗು ಬಂತು. ನಿಜವಾಗಿಯೂ ಅವಳು ಸತ್ಯವನ್ನು ನುಡಿದಿದ್ದಳು. ಅವಳು ಹೇಳುತ್ತಿರುವುದು ಸತ್ಯವೆಂದು ಎಲ್ಲರಿಗೂ ತಿಳಿದಿತ್ತು. ಆದರೆ ಆ ರಾಣಿಗೆ ಹಣವಿತ್ತು, ಅವನಿಗೆ ಅಧಿಕಾರವಿತ್ತು. ಅವರನ್ನು ಪ್ರಶ್ನಿಸುವ ಧೈರ್ಯ ಯಾರಿಗೂ ಇರಲಿಲ್ಲ. ಜೈಲಿನಲ್ಲಿರುವವರೆಲ್ಲ ಅಧಿಕಾರಿಗಳೆಂದು ನಾನು ಮೊದಲು ತಿಳಿದಿದ್ದೆ. ತಡಕಿ ಅಲ್ಲಿಯ ಜನರೊಡನೆ ಬೆರೆತು ಅವರ ಜೀವನ ಅನುಭವಗಳನ್ನು ಆಳವಾಗಿ ಹೊಕ್ಕು
ಕೂಡಿದ ಮೇಲೆ ನನಗೆ ಅವರು ದುರಾದೃಷ್ಟಶಾಲಿಗಳೆಂದು ತೋರಿತು. ಲಂಚ ತೆಗೆದುಕೊಂಡ ಆರೋಪಣೆಯಿಂದಾಗಿ ಹಲವರಿಗೆ ಶಿಕ್ಷೆ. ಸಾಮಾನ್ಯ ದರ್ಜೆಯ ಕಾನ್ಸ್ಟೇಬಲನ್ನೊಬ್ಬ ದೀಪವಿಲ್ಲದೆ ಸೈಕಲ್ ನಡೆಸುತ್ತಿದ್ದ ವಿದ್ಯಾರ್ಥಿಯೊಬ್ಬನಿಂದ 8 ಆಣಿ ಲಂಚ ಪಡೆದನೆಂದು ನ್ಯಾಯಾಲಯ ಅವನಿಗೆ 15 ದಿನ ಸಜಾ ಹಾಕಿತ್ತು. ಆದರೆ ದೇಶದ ದೊಡ್ಡ ಅಧಿಕಾರಿ ಸಾವಿರಾರು ರೂಪಾಯಿ ಲಂಚ ಪಡೆದಾಗ ಅವನನ್ನು ಶಿಕ್ಷಿಸುವವರು ಯಾರೂ ಇಲ್ಲ. ವಿದ್ಯಾರ್ಥಿಯೊಬ್ಬ ಪರೀಕ್ಷೆಯಲ್ಲಿ ಕಾಪಿ ಮಾಡಲೆತ್ನಿಸಿ ಸಿಕ್ಕಿಹಾಕಿಕೊಂಡು ಪರೀಕ್ಷಕರಿಂದ ಬೈಗಳ ಪಡೆದಾಗ ಕುಪಿತನಾಗಿ ಅವರ ಮೇಲೆ ಕೈ ಮಾಡಿದನೆಂಬ ತಪ್ಪಿಗಾಗಿ ನ್ಯಾಯಾಧೀಶರು ಅವನಿಗೆ 50 ರೂಪಾಯಿ ಜುಲ್ಮಾನೆ ವಿಧಿಸಿ 3 ವರ್ಷ ಯಾವ ವಿಶ್ವವಿದ್ಯಾನಿಲಯಕ್ಕೂ ಸೇರುವ ಹಾಗಿಲ್ಲವೆಂದು ಪ್ರಕಟಿಸಿದ್ದರು. ವಿದ್ಯಾರ್ಥಿಗಳಿಂದ 400-500 ರೂಪಾಯಿಗಳನ್ನು ಲಂಚ ಪಡೆದು ಅವರಿಗೆ ಪಾಸಿನ ಅಭಯ ನೀಡುವ ಪ್ರೊಫೆಸರುಗಳನ್ನು ಶಿಕ್ಷಿಸುವವರು ಯಾರೂ ಇರಲಿಲ್ಲ. ಸಣ್ಣ ಮೀನುಗಳನ್ನು ದೊಡ್ಡ ಮೀನುಗಳನ್ನು ತಿಂದು ಜೀವಿಸುತ್ತವೆ. ಆದರೆ ದೊಡ್ಡ ಮೀನಿಗೆ ಯಾವ ರೀತಿಯ ಭಯ ಆತಂಕವೂ ಇಲ್ಲ. ಜೈಲಿನಿಂದ ಹೊರಗೆ ಅಧಿಕಾರದ ಸೋಗಿನಲ್ಲಿ, ಹಣ ಮಸುಕಿನಲ್ಲಿ ದ್ರೋಹ, ವಂಚನೆ, ಲಂಚ, ವ್ಯಭಿಚಾರ, ಕೊಲೆ ಎಷ್ಟು ನಡೆಯುತ್ತಿದೆಯೋ ಅದು ಆ ಸರ್ವಾಂತರ್ಯಾಮಿಗೇ ಗೊತ್ತು. ಸರ್ವವ್ಯಾಪಿ. ತಿರಸ್ಕಾರದ ನಗೆಯೊಂದು ನನ್ನಲ್ಲಿ ಮೂಡಿತು. ಕೈಲಿ ಹಿಡಿದಿದ್ದ ಕಾಗದದ ಚೂರೊಂದನ್ನು ಭಗವಂತನೆಂದೇ ಭಾವಿಸಿ ಚಿಂದಿ ಚಿಂದಿ ಮಾಡಿ ಎಸೆದೆ. ಮಹಿಳಾ ಕೈದಿಗಳಿದ್ದ ಆವರಣದಲ್ಲಿ ದೇವಸ್ಥಾನ, ಮಸೀದಿ, ಚರ್ಚಿದ್ದವು. ಆದರೆ ನಾನು ಮಾತ್ರ ಎಂದೂ ಎಲ್ಲಿಗೂ ಹೋಗುತ್ತಿರಲಿಲ್ಲ. ಎಲ್ಲಮ್ಮನಿಗೂ ನನಗೂ ದೇವರ ವಿಷಯವಾಗಿ ಆಗಾಗ್ಗೆ ಜಗಳವಾಗುತ್ತಿದ್ದವು. ಚಿಕ್ಕ ವಯಸ್ಸಿನಲ್ಲಿ ದೇವರಲ್ಲಿ ಅಪಾರ ನಂಬಿಕೆ, ವಿಶ್ವಾಸಗಳಿದ್ದ ನಾನು ಜೀವನದಲ್ಲಿ ದೊರೆತ ಕೆಲವು ಕಟು ಅನುಭವ, ನೆಟ್ಟುಗಳಿಂದಾಗಿ ಕ್ರಮೇಣ ನಂಬಿಕೆಯನ್ನು ಕಳೆದುಕೊಂಡು ನಾಸ್ತಿಕಳಾಗಿದ್ದೆ. ಅದರಲ್ಲಿಯೂ ಜೈಲಿನಲ್ಲಿ ನನ್ನ ಗೆಳತಿಯರು ಅವರ ಅನುಭವ, ಕಷ್ಟ ನಷ್ಟಗಳನ್ನು ನನ್ನೆದುರಿಗೆ ತೋಡಿಕೊಂಡಾಗಲಂತೂ ನನಗೆ ದೇವರಲ್ಲಿ ದ್ವೇಷವೇ ಉಂಟಾಗಿತ್ತು. ಒಂದು ಶುಕ್ರವಾರ ಎಲ್ಲಮ್ಮ ನನ್ನನ್ನು ದೇವಸ್ಥಾನಕ್ಕೆ ಹೋಗಿ ಬರೋಣವೆಂದು ಕರೆದಳು.